ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವುದು ತಿಳಿಸ್ತಾ ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈ ಕೈಯಲ್ಲಿ ಅಂತ ವಿಶೇಷ ಏನಿದೆ ಅಂತ ನಿಮ್ಗೇನಾದರೂ ಕುತೂಹಲ ಇದೆ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಸೊ ಸ್ಪೆಷಲಿ ಈ ಭಾಗ್ಯ ರೇಖೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಎಲ್ಲರಿಗೂ ಹಣ ಬೇಕು, ಎಲ್ಲರಿಗೂ ಭಾಗ್ಯ ಬೇಕು. ಸೊ ಹಣದ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಭಾಗ್ಯ ರೇಖೆ ನೋಡಿ, ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಇದೆ, ಮತ್ತೆ ಇಲ್ಲಿಂದ ಹೀಗೆ ಹೋಗಿರುವಂಥದ್ದು, ಮತ್ತೆ ಇಲ್ಲಿಂದ ಹೀಗೆ, ಮತ್ತೆ ಇಲ್ಲಿಂದ ಹೀಗೆ, ಮತ್ತೆ ಇಲ್ಲಿಂದ ಹೀಗೆ. ಸೊ ಇಷ್ಟು ಭಾಗ್ಯ ರೇಖೆಗಳನ್ನು ನಾವು ಕಾಣ್ತಾ ಇದ್ವಿ. ಸೊ ಇಲ್ಲಿ ಭಾಗ್ಯ ರೇಖೆಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ನೋಡಿ, ಜೀವನದ ಪ್ರಾರಂಭದಲ್ಲೇ ಒಂದು ಭಾಗ್ಯ ರೇಖೆ ಇರೋದನ್ನ ಕಾಣಿಸುತ್ತೆ. ಅಂದರೆ ಸರಿಸುಮಾರು ಒಂದು ತುಂಬ ಅರ್ಲಿ ಏಜಲ್ಲೇ ಅವರು ಒಂದು ಕೆಲಸ ಮಾಡೋದಕ್ಕೆ ಶುರು ಮಾಡಿರೋದನ್ನ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಆ ನಂತರ ಸ್ವಲ್ಪ ಅಷ್ಟು ಉತ್ತಮವಾದಂಥ ಒಂದು ಇವ್ರಿಗೆ ಇನ್ಕಮ್ ಸೋರ್ಸು ಇಲ್ಲಿಂದ ಇಲ್ಲಿವರೆಗೂ ಸೂಪರ್ ಆಗಿತ್ತು. ಇಲ್ಲಿಂದ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಲೈನ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ತುಂಬ ವೀಕ್ ಆಗಿದೆ. ಸಾಲದಕ್ಕೆ ಇಲ್ಲಿ ರಾಹು ರೇಖೆಗಳು ಸಾಕಷ್ಟು ಕಟ್ ಮಾಡಿರೋದನ್ನು ಕಾಣಿಸುತ್ತೆ. ಸೊ ಇಲ್ಲಿ ಮತ್ತೆ ಇನ್ನೊಂದು ಭಾಗ್ಯ ರೇಖೆ ಇಲ್ಲಿಂದ ಒಂದು ಹೀಗೆ ಹೋಗ್ತಾ ಇದೆ. ಇದನ್ನ ಗಮನಿಸಿದಾಗ ಈ ಭಾಗ್ಯ ರೇಖೆ ತುಂಬ ಸೊಗಸಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಭಾಗ್ಯ ರೇಖೆ ಏನು ಉತ್ತಮ ಫಲವನ್ನು ಕೊಡುತ್ತೆ ಅಂದರೆ, ಇದು ಸಹ ಉತ್ತಮವಾದಂಥ ಹಣಕಾಸಿನ ಒಂದು ಸೌಲಭ್ಯವನ್ನು ಕೊಡುತ್ತೆ. ಅಂದರೆ ಈ ಒಂದು ಭಾಗ ಚಂದ್ರ ಪರ್ವತದಿಂದ ಶುರುವಾಗಿರೋದ್ರಿಂದ ಜನರ ಒಂದು ಸಹಕಾರದೊಡನೆ ಅಥವಾ ತನ್ನ ಲೈಫ್ ಪಾರ್ಟ್ನರ್ ಅವರ ಒಂದು ಕಡೆಯಿಂದ ಉತ್ತಮವಾದಂಥ ಒಂದು ಹಣವನ್ನು ಗಳಿಸ್ತಾರೆ ಇವರು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನೋಡೋದಾದ್ರೆ, ಈ ಒಂದು ಭಾಗದಲ್ಲಿ ಒಂದು ರೇಖೆ ಇರೋದನ್ನ ಕಾಣಿಸುತ್ತೆ. ಸೊ ಈ ರೇಖೆ ಒಂದು ನೋಡಿ, ಈ ರೇಖೆ ಹೀಗಿದೆ. ಇಲ್ಲಿ ಒಂದು ನಿಮಗೆ ಈ ಒಂದು ಸರಿಸುಮಾರು ಒಂದು 35ರಿಂದ 45ರ ಆಸುಪಾಸನ್ನ, ಈ ಒಂದು 55 ಅಂದ್ಕೊಳ್ಳಿ, ಈ ಒಂದು ಭಾಗ ಇಲ್ಲಿನ 35ರಿಂದ ಒಂದು 55ರ ಒಂದು ಹಣಕಾಸಿನ ಸ್ಥಿತಿಯನ್ನ ಸೂಚಿಸುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಭಾಗ್ಯ ರೇಖೆ ಚೆನ್ನಾಗೇ ಇದೆ, ಮತ್ತು ಇಲ್ಲೊಂದು ಭಾಗ್ಯ ರೇಖೆ ಉತ್ತಮವಾಗಿದೆ. ಈಗ ಎರಡೆರಡು ಮೂಲದ ಮೂಲಕ ಇವರಿಗೆ ಹಣ ಸಂಗ್ರಹ ಆಗ್ತಾ ಇರೋದನ್ನು ಕಾಣಿಸುತ್ತೆ. ಇದು ಒಂದು ಅತ್ಯುತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ಹೀಗೆ ಭಾಗ್ಯ ರೇಖೆ ಎರಡು ಒಂದು ಬೆರಳುಗಳ ಮಧ್ಯದಲ್ಲಿ ಹೋಗ್ತಾ ಇದೆ. ಈ ಒಂದು ಭಾಗ್ಯ ರೇಖೆ ತುಂಬ ಸುಸ್ಪಷ್ಟವಾಗಿರೋದ್ರಿಂದ ಇವರ ಒಂದು ಮಲ್ಟಿಪಲ್ ಒಂದು ಪ್ರಾಪರ್ಟಿ ಯೋಗ ಇವರಿಗೆ ಇದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಭಾಗ್ಯ ರೇಖೆಗೆ ಒಂದು 2-3 ಕವಲುಗಳು ಸಹ ಹೊಡೆದಿರೋದ್ರಿಂದ ಜೀವನದ ಅಂತ್ಯಕಾಲ ತುಂಬ ಸೊಗಸಾಗಿರುತ್ತೆ, ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವೊಂದು ಗಮನಿಸ್ತಾ ಇರ್ಬೋದು, ಇವ್ರಿಗೆ ನೋಡಿ ಈ ಒಂದು ಮಸ್ತಿಷ್ಕ ರೇಖೆ ತುಂಬ ಒಂದು ಸ್ಟ್ರೈಟಿಶ್ ಆಗಿರೋದನ್ನ ಕಾಣಿಸುತ್ತೆ. ಮತ್ತೆ ಈ ಹಾರ್ಟ್ ಲೈನ್ ನೋಡಿ, ಆ್ಯಕ್ಚುಲಿ ಇಲ್ಲಿಂದ ಶುರುವಾಗಬೇಕು ಹಾರ್ಟ್ ಲೈನು. ಇವ್ರಿಗೆ ಸುಮಾರು ಅಂದರೆ ಈ ಒಂದು ಭಾಗದಿಂದ ಶುರುವಾಗಿರೋದನ್ನ ಕಾಣಿಸುತ್ತೆ, ಈ ಭಾಗದಿಂದ ಶುರುವಾಗಿರೋದನ್ನ ಕಾಣಿಸುತ್ತೆ. ಸೊ ಇದರ ಅರ್ಥ ವ್ಯಕ್ತಿ ಸುಮಾರು 25-30ರ ಆಸುಪಾಸಿನವರೆಗೆ ಇವರು ಅಂಥ ಒಂದು ಭಾವನೆಗಳನ್ನು ಇವರು ಹೊಂದಿರಲಿಲ್ಲ ಅಂತ ಹೇಳ್ಬೋದು. ಅಂದರೆ ಭಾವನೆಗಳೇ ಇಲ್ದಿರೋವಂಥ ವ್ಯಕ್ತಿ ಆಗಿರ್ತಾರೆ. ತುಂಬ ಒಂದು ಕಲ್ಲಿನ ಮನಸ್ತತ್ವವನ್ನು ಹೊಂದಿರುವಂಥದ್ದು, ಮತ್ತು ಯಾವುದಕ್ಕೆ ರಿಯಾಕ್ಟ್ ಮಾಡದೇ ಇರುವಂಥ ವ್ಯಕ್ತಿ ಆಗಿರ್ತಾರೆ. ಸೊ 25-30ರ ನಂತರ ಒಂದು ಇವರಿಗೆ ಭಾವನೆಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಸೊ ಇದು ಉತ್ತಮವಾದಂಥ ಒಂದು ಚಿಹ್ನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಈಗ ಪ್ರೆಸೆಂಟ್ ಇವರಿಗೆ ಬಹಳಷ್ಟು ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಏನಾದರೂ ಕಾಣಿಸ್ತಾ ಇದ್ರೆ ಅಂದರೆ ಅದಕ್ಕೆ ಇಲ್ಲಿ ಒಂದು ರೇಖೆ ಅಡ್ಡವಾಗಿ ಬಂದಿರೋದನ್ನು ಕಾಣಿಸುತ್ತೆ. ಇಲ್ಲಿ ಸಹ ಒಂದು ರೇಖೆ ಅಡ್ಡವಾಗಿ ಬಂದಿರೋದನ್ನು ಕಾಣಿಸುತ್ತೆ. ಹೀಗಾಗಿ ಸ್ವಲ್ಪ ಹಣಕಾಸಿನ ತೊಂದರೆಗಳು
ಇರೋದನ್ನ ಕಾಣಿಸುತ್ತೆ. ಮತ್ತೆ ಈ ಒಂದು ಭಾಗದಲ್ಲಿ ನೋಡಿ ಹೀಗೆ ಒಂದು ಮೀನಿನ ಆಕೃತಿ ಸಹ ಇರೋದನ್ನ ಕಾಣಿಸುತ್ತೆ. ಇವ್ರಿಗೆ ಅತ್ಯುತ್ತಮವಾದಂತ ಒಂದು ಎಸ್ ಯಶಸ್ಸನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಇಲ್ಲಿಂದ ಒಂದು ರೇಖೆ ಹೀಗಿದೆ, ಮತ್ತೆ ಹೀಗೆ ಒಂದು ರೇಖೆ ಇದೆ. ಇದು ಆಕ್ಚುಲಿ ಇವೆರಡು ಸೇರಿಲ್ಲ. ಸೇರಿ ಮೀನಿನ ಆಕೃತಿ ಆದ್ರೆ ತುಂಬಾ ಉತ್ತಮವಾದಂತ ಫಲ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಇನ್ನು ಅಷ್ಟು ಸ್ಪಷ್ಟವಾದಂತ ಒಂದು ಹೀಗಿದೆ ಹೀಗಿದೆ. ಮತ್ತೆ ಇಲ್ಲಿ ಸೇರಿರುವಂತ ಭಾಗದಲ್ಲಿ ಅಷ್ಟು ಸ್ಪಷ್ಟತೆ ಇಲ್ಲ. ಸೊ ಇದು ಕಾಲಕ್ರಮೇಣ ಈ ಒಂದು ಭಾಗದಲ್ಲಿ ಸ್ಪಷ್ಟತೆ ಏರ್ಪಟ್ಟು ಇವ್ರಿಗೆ ಅತ್ಯುತ್ತಮವಾದಂತ ಒಂದು ಮಿಲಿಯನೇರ್ ಆಗುವಂತ ಸಾಧ್ಯತೆಗಳು ಇದೆ. ಅಂದ್ರೆ ಇವರ ಜೀವನದ ಒಂದು 45-50ರ ವಯಸ್ಸಿನ ನಂತರ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಇಲ್ಲಿ ನೋಡಿ ಈ ಒಂದು ರೇಖೆ ಇಲ್ಲಿ ಅಡ್ಡಲಾಗಿದೆ. ಸೊ ಇಲ್ಲಿ 28, 30ರ ಆಸ್ಪಾಸಲ್ಲಿ ಮತ್ತೆ 35, 40ರ ಆಸ್ಪಾಸಲ್ಲಿ, 48, ಒಂದು 50ರ ಆಸುಪಾಸಲ್ಲಿ, 52ರ ಒಂದು ಆಸುಪಾಸಲ್ಲಿ ಹೀಗೆ ಬಹಳಷ್ಟು ರಾಹು ರೇಖೆಗಳು, ಅಡ್ಡ ರೇಖೆಗಳಿರೋದನ್ನ ಕಾಣಿಸುತ್ತೆ. ಸೊ ಹೀಗಾಗಿ ಇವರ ಒಂದು ಜೀವನದಲ್ಲಿ ಸಾಕಷ್ಟು ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರೋದನ್ನ ಕಾಣಿಸುತ್ತೆ. ಹಾಗಂತ ಬರೀ ಸಮಸ್ಯೆಗಳೇ ಇಲ್ಲ, ಇವರಿಗೆ ಇಲ್ಲಿ ನೋಡಿ ಅಪ್ಶೂಟ್ ಇರೋದನ್ನ ಕಾಣಿಸುತ್ತೆ ಹೀಗೆ. ಮತ್ತೆ ಇಲ್ಲಿಂದ ಒಂದು ಅಪ್ಶೂಟ್ ಇರೋದನ್ನ ಕಾಣಿಸುತ್ತೆ. ಅಂದ್ರೆ ಸರಿಸುಮಾರು 35, 45ರ ಆಸುಪಾಸಲ್ಲಿ ಒಂದು ಉತ್ತಮವಾದಂತ ಪ್ರಗತಿಯನ್ನ ಇವರ ಲೈಫಲ್ಲೂ ಕಾಣ್ಬೋದು ಅಂತ ಹೇಳ್ಬೋದು. ನೋಡಿ ಇಲ್ಲಿ ರಾಹು ರೇಖೆಗಳು ತುಂಬಾ ಕಟ್ ಮಾಡಿರೋದ್ರಿಂದ ಬಹಳಷ್ಟು ಅಡೆತಡೆಗಳು ಇವರ ಲೈಫಲ್ಲಿ ಉಂಟಾಗಿರೋದನ್ನ ಕಾಣಿಸುತ್ತೆ. ಹಾಗಾಗಿ ಇವರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಅತ್ಯುತ್ತಮವಾದಂತ ಚಿಹ್ನೆ ಯಾವುದಪ್ಪ ಅಂದ್ರೆ ನೋಡಿ ಇಲ್ಲಿ ಒಂದು ಡೈಮಂಡ್ ಚಿಹ್ನೆ ಇರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಈ ರೀತಿ ಚಿಹ್ನೆ ಇರುವಂತವ್ರು ಸರಿಸುಮಾರು ಅಂದ್ರೆ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಂದ್ರೆ ಎಷ್ಟೋ ಒಂದು 50ರ ಆಸುಪಾಸಲ್ಲಿ ಇವರು ಬಹಳಷ್ಟು ಅಭಿವೃದ್ಧಿಯನ್ನ ಹೊಂದುತ್ತಾರೆ. ಇವರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟೊಂದು ಅಭಿವೃದ್ಧಿಯನ್ನ ಈ ಒಂದು ಪೀರಿಯಡ್ ಅಲ್ಲಿ ಸಾಧಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಎಸ್. ಮತ್ತೆ ಈ ಒಂದು ಭಾಗದಲ್ಲಿ ನೀವು ಕಾಣ್ಬೋದು ಹೀಗೆ ಹೇಗಿದೆ ನೋಡಿ. ಇದು ಕೇತು ಪರ್ವದಲ್ಲಿ ಬಹಳ ಉತ್ತಮವಾದಂತ ಆ ಒಂದು ಮೀನಿನ ಆಕೃತಿ ಇರೋದನ್ನು ಕಾಣಿಸುತ್ತೆ. ಅತಿ ದೊಡ್ಡ ಮೀನಿನ ಆಕೃತಿ. ಅಂದ್ರೆ ಇವರಿಗೆ ಇವರ ಪೂರ್ವಜರಿಂದ ಬಹಳಷ್ಟು ಆಸ್ತಿ ಬಂದಿರೋದನ್ನ ಕಾಣಿಸುತ್ತೆ. ಈ ಆಸ್ತಿಯನ್ನ ಇವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಜೀವನದಲ್ಲಿ ಇವ್ರಿಗೆ ಬೇರೆ ಯಾವುದೇ ಆಸ್ತಿ ಅಗತ್ಯ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ತುಂಬಾ ಉತ್ತಮವಾದಂತ ಒಂದು ಚಿಹ್ನೆ ಅಂತ ಹೇಳ್ಬೋದು. ಇನ್ನು ಉಳಿದಂತೆ ಎಸ್ ಸ್ವಲ್ಪ ಸಂಕೋಚ ಮನೋಭಾವ ಇರುವಂತ ವ್ಯಕ್ತಿ. ಸ್ವಲ್ಪ ಕಾಗದ ಪತ್ರಗಳನ್ನ ಸ್ವಲ್ಪ ಅಷ್ಟು ಕೀನಾಗಿಡೋದಿಲ್ಲ. ಸ್ವಲ್ಪ ಒಂದು ಜವಾಬ್ದಾರಿಯಿಂದ ಯಾವುದೇ ಕೆಲಸ ಮಾಡಿದ್ರೂ ಅಷ್ಟೊಂದು ಸೂಕ್ಷ್ಮವಾಗಿ ಅಂದ್ರೆ ಎಷ್ಟೋ ಕಾಗದ ಪತ್ರಗಳನ್ನ, ಎಷ್ಟೋ ಸೂಕ್ಷ್ಮ ವಿಚಾರಗಳನ್ನ ತುಂಬಾ ಒಂದು ಶಿಸ್ತುಬದ್ಧವಾಗಿ ಇಡೋದು ಸ್ವಲ್ಪ ಇವ್ರಿಗೆ ಬರೋದಿಲ್ಲ ಅಂತ ಹೇಳ್ಬೋದು. ಅದೊಂದು ಕಲ್ತ್ರೆ ತುಂಬಾ ಉತ್ತಮವಾದಂತ ಒಂದು ಇದು ಅಂತ ಹೇಳ್ಬೋದು. ಮತ್ತೆ ಮತ್ತು ಸೂರ್ಯ ಮತ್ತು ಗುರುಗಳು ಸಮಾನವಾಗಿರೋದ್ರಿಂದ ಏನು ಯೋಚನೆ ಮಾಡ್ತಾರೆ ಅದನ್ನ ಇವರು ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಮತ್ತೆ ಹೆಬ್ಬೆರಳನ್ನ ನೋಡಿದಾಗ ಹೆಬ್ಬೆರಳು ನೋಡಿ ಸಾಕಷ್ಟು ಸ್ಟ್ರೈಟ್ ಆಗಿರೋದನ್ನ ಕಾಣಿಸುತ್ತೆ. ಯಾರಿಗೆ ಹೆಬ್ಬೆರಳು ಸ್ಟ್ರೈಟ್ ಆಗಿರುತ್ತೆ ಅವರು ಬಹಳಷ್ಟು ಒಂದು ಒಂದು ಹೌದು